ರಾಯರು ನಿಮ್ಮ ಭಕ್ತಿಗೆ ಒಲಿದಿದ್ದರೆ ಅಥವಾ ನಿಮ್ಮ ಕಷ್ಟಕ್ಕೆ ಪರಿಹಾರ ನೀಡೋಕ್ಕಂತ ಅವರೇನಾದರೂ ನಿಮ್ಮ ಜೀವನಕ್ಕೆ ಬರೋದಾದರೆ ರಾಯರು ನಮಗೆ ಯಾವ ರೂಪದಲ್ಲಿ ಹೇಗೆ ಕಾಣಿಸ್ಕೊಳ್ತಾರೆ ಅನ್ನೋದನ್ನ ನಾನು ವಿಡಿಯೋ ಮೂಲಕ ತಿಳಿಸ್ಕೊಡ್ತಾ ಇದ್ದೀನಿ. ಅಥವಾ ಯಾರಿಗೆಲ್ಲ ಇನ್ನು ರಾಯರು ದರ್ಶನ ಆಗಿರ್ಬೋದು ಅಥವಾ ಅನುಗ್ರಹ ಆಗಿರ್ಬೋದು, ಪ್ರತ್ಯಕ್ಷವಾಗಿ ಆದರೂ ಆಗಿರ್ಬೋದು ಅಥವಾ ಪರೋಕ್ಷವಾಗಿ ಆದರೂ ಆಗಿರ್ಬೋದು, ರಾಯರು ನಿಮಗೆ ಅನುಗ್ರಹನ ಮಾಡೇ ಇರ್ತಾರೆ. ಯಾರೆಲ್ಲ ರಾಯರನ್ನ ನಂಬಿ ಪೂಜೆನ ಮಾಡ್ತಿರ್ತೀರೋ ಅವ್ರಿಗೆ. ಇನ್ನು ಯಾರಿಗೆಲ್ಲ ರಾಯರು ಅನುಗ್ರಹ ಮಾಡಿಲ್ಲ ಅಥವಾ ರಾಯರು ಕಾಣಿಸ್ಕೊಂಡಿಲ್ಲ ಅನ್ನೋರು ಯಾವ ರೀತಿ ಮಾಡಿದ್ರೆ ರಾಯರು ಅನುಗ್ರಹ ಆಗುತ್ತೆ, ಮತ್ತು ರಾಯರು ಯಾವೆಲ್ಲ ರೂಪದಲ್ಲಿ ನಮ್ಮ ಜೀವನದಲ್ಲಿ ಸೂಚನೆಗಳನ್ನ ಕೊಡ್ತಾರೆ ಅನ್ನೋದ್ರ ಬಗ್ಗೆನೂ ನಾನು ಮಾಹಿತಿನ ನೀಡ್ತಾ ಇದ್ದೀನಿ. ಈ ವಿಡಿಯೋನ ಕೊನೆ ತನಕ ನೋಡಿ, ನಿಮಗೆ ಹೇಗೆ ಏನು ಅನ್ನೋದು ಅರ್ಥ ಆಗುತ್ತೆ. ನಮಸ್ಕಾರ. ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ. ಎಲ್ರಿಗೂ ಅಷ್ಟೇ ಅಲ್ವಾ, ರಾಯರನ್ನ ನಂಬಿ ನಾವು ಪೂಜೆನ ಮಾಡ್ತಾ ಇದ್ದೀವಿ ಅಂದರೆ ಯಾವುದಲ್ಲಾದರೂ ಒಂದು ರೂಪದಲ್ಲಿ ನಮ್ಮ ಜೀವನದಲ್ಲಿ ಬಂದು ನಮ್ಮ ಕಷ್ಟನ ಕಳಿಯಪ್ಪ, ನಮಗೆ ನಿಮ್ಮ ದರ್ಶನ ಕೊಡು ತಂದೆ ಅಂತಲೇ ನಾವು ಕೇಳ್ಕೊತಾ ಇರ್ತೀವಿ. ನಮ್ಮ ಕಷ್ಟನ ಪರಿಹಾರ ಮಾಡಪ್ಪ, ನಮ್ಮ ಜೀವನಕ್ಕೊಂದು ದಾರಿನ ತೋರಿಸುತ್ತಾನಪ್ಪ ರಾಗಪ್ಪ ಅಂತಲೇ ನಾವು ಕೇಳೋ ಅಂಥದ್ದು, ಬೇಡೋ ಅಂಥದ್ದು. ಅದೇ ರೀತಿಯೂ ಕೂಡ ರಾಯರು ಒಂದಲ್ಲ ಒಂದು ದಿನ ನಿಮ್ಮ ಜೀವನದಲ್ಲಿ ಬಂದು, ಅದು ಪ್ರತ್ಯಕ್ಷವಾಗಿ ಆಗಿರ್ಬೋದು ಅಥವಾ ಪರೋಕ್ಷವಾಗಿ ಅಂದರೆ ಇಂಡೈರೆಕ್ಟ್ ಆಗಿ ಆಗಿರ್ಬೋದು, ನಿಮ್ಮ ಕಷ್ಟನ ಪರಿಹಾರನ ಮಾಡಿರ್ಬೋದು ಅಥವಾ ಸೂಚನೆಗಳನ್ನೂ ಕೊಡ್ಬೋದು. ಅದು ಹೇಗೆ ಏನು ಅನ್ನೋದು ನಮ್ಮ ಅನುಭವಕ್ಕೆ ಬಂದಿರ್ಬೋದು ಅಥವಾ ಬರ್ದನೆ ನಾವು ಅದು ರಾಯರು ಸೂಚನೆ ಅಥವಾ ರಾಯರು ನಮ್ಗೆ ದರ್ಶನ ಕೊಟ್ಟಿದ್ದಾರೆ ಇಂಡೈರೆಕ್ಟಾಗಿ ಅನ್ನೋದು ನಮಗೆ ತಿಳುವಳಿಕೆಗೆ ಬರೋದಿಲ್ಲ, ಮೈಂಡ್ಗೆ ಅರ್ಥನೇ ಆಗೋದಿಲ್ಲ ನಮಗೆ ಅದು ರಾಯರು ಕೊಟ್ಟಿರೋಂಥ ಸೂಚನೆ, ರಾಯರು ಕೊಟ್ಟಿರೋಂಥ ಮಾರ್ಗದರ್ಶನ ಅಂತ. ಅದು ಯಾವ ರೀತಿ ಇರುತ್ತೆ, ಹೇಗಿರುತ್ತೆ ಅನ್ನೋದನ್ನ ನಾವಿವಾಗ ಫಸ್ಟ್ ತಿಳ್ಕೊಂಬೋಣ. ಫಸ್ಟು ನಮಗೆ ರಾಯರು ಹೇಗೆ ಕಾಣಿಸ್ಕೊಳ್ತಾರೆ ಅನ್ನೋದ್ರ ಬಗ್ಗೆ ನಾವಿವಾಗ ತಿಳ್ಕೊಳ್ಳೋಣ. ಮೊದಲಿಗೆ ನಿಮಗೆ ಕನ್ಸಲಾರು ಆಗಿರ್ಬೋದು ಅಥವಾ ನೀವೆಲ್ಲರೂ ಹೋಗ್ತಾ ಇರ್ತೀರಾ ಒಂದು ವಿಡಿಯೋ ಮೂಲಕ ಆಗಿರ್ಬೋದು ಅಥವಾ ಫೋಟೋ ಮೂಲಕ ಆಗಿರ್ಬೋದು ಅಥವಾ ದೇವಸ್ಥಾನದಲ್ಲಿ ಆಗಿರ್ಬೋದು, ಅನ್ಎಕ್ಸ್ಪೆಕ್ಟೆಡಾಗಿ ನೀವು ದೇವಸ್ಥಾನಕ್ಕೆ ಹೋಗಬೇಕು ಅಂತಲೇ ಅಂದ್ಕೊಂಡಿರಲ್ಲ ಅಂದ್ಕೊಳ್ಳಿ, ಆದರೂ ಅವತ್ತಿನ ದಿವಸ ನೀವು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರ್ತೀರಾ. ಅದು ನಿಮಗೆ ಗೊತ್ತಿರಲ್ಲ, ನಾನು ದೇವಸ್ಥಾನಕ್ಕೆ ಏನು ಅಂದ್ಕೊಂಡಿಲ್ಲ. ಒಂದೊಂದು ಸರಿ ಅನಿಸುತ್ತೆ, ಅಯ್ಯೋ ಯಾರು ಹೋಗ್ತಾರೆ ಬಿಡು ದೇವಸ್ಥಾನಕ್ಕೆ, ಸಾಕು ಮನೇಲೇ ಪೂಜೆ ಮಾಡೋದ್ವಲ್ಲ ಅನ್ನೋ ಥರನೂ ಮನಸ್ಸಾಗ್ಬಿಡುತ್ತೆ ನಿಮಗೆ. ಅಂಥ ಟೈಮಲ್ಲೂ ಕೂಡ ನಾವು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರ್ತೀವಿ. ಅದು ನಿಜನ ಸುಳ್ಳೋ ಎಲ್ರಿಗೂ ಅನುಭವ ಆಗಿರೋರು ಗೊತ್ತಿರುತ್ತೆ ಇದು ನಿಜನ ಸುಳ್ಳ ಅನ್ನೋದು. ಮೂಲ ಬೃಂದಾವನ ರೂಪದಲ್ಲಿ ರಾಯರು ನಮಗೆ ದರ್ಶನ ಕೊಡ್ತಾರೆ. ಅದು ನಿಮ್ಮ ಕನಸಲ್ಲಾರು ಬೃಂದಾವನ ಕಾಣಿಸ್ಕೊಳ್ಬೋದು. ಆವಾಗಲೇ ಹೇಳೋ ರೀತಿ ನೀವು ಟಿ ವಿಲಿ ನೋಡ್ಬೋದು ಅಥವಾ ಫೋನಲ್ಲಿ ನೋಡ್ಬೋದು ಅಥವಾ ನೀವು ದೇವಸ್ಥಾನದಲ್ಲೇ ನೋಡ್ಬಿಟ್ಟು ಬರ್ಬೋದು. ಗುರುವಾರ ರಾಯರು ವಾರ ಅಥವಾ ರಾಯರು ವಿಶೇಷ ದಿನ ನಿಮಗೆ ಬೃಂದಾವನ ಮೂಲಕ ರಾಯರು ದರ್ಶನ ಕೊಡ್ತಾರೆ. ಇನ್ನು ಸೂಕ್ಷ್ಮ ರೂಪದಲ್ಲಿ ರಾಯರು ದರ್ಶನ ಕೊಡ್ತಾನೆ. ಅದು ಹೇಗಂತ ಅಂದರೆ ಕನಸಲ್ಲಿ ನೀವು ಮಲಗಿರ್ಬೇಕಾದ್ರೆ ನಿಮ್ಮ ಕನಸಲ್ಲಿ ಅಥವಾ ನಿಮ್ಮ ಧ್ಯಾನದಲ್ಲಿ ರಾಯರು ಧ್ಯಾನ ಮಾಡ್ತಿರ್ತಾರಲ್ವ, ರಾಯರು ಧ್ಯಾನದ ಸಮಯದಲ್ಲೂ ಕೂಡ ರಾಯರು ತಮ್ಮ ಮೂಲ ರೂಪ ಅಂತಂದರೆ ಸನ್ಯಾಸಿಗಳ ರೂಪ, ಅಂದರೆ ಕಾವಿ ಬಟ್ಟೆ ಧರಿಸ್ಬಿಟ್ಟು ಬರ್ತಾರಲ್ಲ ಸನ್ಯಾಸಿಗಳು, ಅವರ ರೂಪದಲ್ಲೂ ಕೂಡ ನಿಮಗೆ ದರ್ಶನ ಕೊಡ್ಬೋದು. ಇದು ನಿಮಗೆ ಗುರುವಾರ ಆದರೂ ಆಗಿರ್ಬೋದು ಅಥವಾ ನಿಮ್ಮ ಕಷ್ಟದ ಪರಿಸ್ಥಿತಿ, ಕಷ್ಟದ ದಿನಗಳಲ್ಲಿ ಆಗಿರ್ಬೋದು. ನಿಮ್ಮ ಮನೆ ಹತ್ರನೇ ಕಾವಿ ಬಟ್ಟೆ ಧರಿಸಿರುವಂಥ ಸ್ವಾಮೀಜಿಗಳು ಬರ್ಬೋದು ಅಥವಾ ನೀವು ರೋಡಲ್ಲಿ ಹೋಗ್ತಾ ಇರ್ತೀರ, ಅವರೇ ತಾನಾಗಿ ಮಾತಾಡಿಸ್ಬೋದು ಅಥವಾ ನಿಮ್ಮ ಮುಂದೆನೇ ಕಾಣಿಸ್ಕೊಳ್ಳೋ ಅಂಥದ್ದು. ಆ ಥರ ಸುಮಾರು ಹಲವಾರು ಎಕ್ಸಾಂಪಲ್ಸ್ನ ನೀವು ನೋಡ್ಬೋದು ನಿಮ್ಮ ಜೀವನದಲ್ಲಿ. ಇನ್ನು ಮತ್ತೆ ರಾಯರು ಪೂಜೆ ಮಾಡಬೇಕಾದ್ರೆ ನಿಮಗೆ ಬೆಳಕಿನ ರೂಪದಲ್ಲಿ ಅಂದರೆ ಜ್ಯೋತಿ ರೂಪದಲ್ಲೂ ಕೂಡ ರಾಯರು ನಿಮಗೆ ಕಾಣಿಸ್ಕೊಳ್ಳೋ ಅಂಥದ್ದು. ಅದು ಕೆಲವೊಬ್ರಿಗೆ ಮಾತ್ರ ಈ ಥರ ಅನುಭವ ಆಗೋದಕ್ಕೆ ಸಾಧ್ಯ ಅಂತ ನಾನು ಹೇಳ್ತೀನಿ. ನಿಮ್ಮ ಅಂತರಂಗದಲ್ಲಿ ಅಂದರೆ ಪೂಜೆ ಸಮಯದಲ್ಲಿ ರಾಯರು ಪೂಜೆ ಮಾಡಬೇಕಾದ್ರೆ ಆರತಿ ಆಗಿರ್ಬೋದು, ದೀಪ ಆಗಿರ್ಬೋದು, ಅದು ಒಂದು ಸ್ವಲ್ಪ ಪ್ರಕಾಶಮಾನವಾಗಿ ಅಂದರೆ ತುಂಬ ಬ್ರೈಟಾಗಿ ಕಾಣಿಸ್ತಾ ಇರುತ್ತೆ ದೀಪ. ನೀವು ಹಚ್ಚಿದಾಗ ಒಂಥರ ಇದ್ರೂ ನೀವು ಪೂಜೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ ಅಥವಾ ನಿಮ್ಮ ಕಷ್ಟನೇ ಹೇಳ್ಕೊಳ್ಳಿ, ನಿಮ್ಮ ಮನಸ್ಸಿಗೆ ಅನಿಸುತ್ತೆ ಈ ಥರ ಎಷ್ಟು ಹೊಳಿತಾ ಇದೆ ದೀಪ ಅಲ್ವಾ, ಈ ಥರ ಹಚ್ಚಿದ್ನ ನಾನು ಅನ್ನೋ ಥರ ಫೀಲ್ ಆಗಿಬಿಡುತ್ತೆ ಒಂದೊಂದು ಟೈಮಲ್ಲಿ. ಅದು ಕೂಡ ರಾಯರು ಇರುವಂಥ ಸೂಚನೆನ ಕೊಡೋವಂಥದ್ದು ಅವರು. ಇನ್ನು ನೇರವಾಗಿ ನಿಮಗೆ ಕಾಣಿಸ್ಕೊಂಡಿಲ್ಲ ಅಂದರೂ ಕೂಡ ರಾಯರು ನಿಮ್ಮ ಕಷ್ಟಗಳನ್ನ ನಿವಾರಿಸೋದಕ್ಕಂತಲೇ ಅವರು ಪವಾಡಗಳ ಮೂಲಕ ಅಂದರೆ ನಿಮ್ಮ ಕಷ್ಟ ಪರಿಹಾರ ಮಾಡೋದಕ್ಕೆ ಇಂಡೈರೆಕ್ಟಾಗಿ ಅವ್ರ ಬದಲು ಇನ್ಯಾರನ್ನೋ ಕಳಿಸೋ ರೀತಿ, ನಿಮಗೆ ಪರಿಚಯನೇ ಇರಲ್ಲ ವ್ಯಕ್ತಿಗಳು, ಅವ್ರ ಮುಖನೇ ನೋಡಿರಲ್ಲ ನೀವು, ಅಂಥವ್ರು ನಿಮಗೆ ಸಜೆಷನ್ ಕೊಡ್ತಾರೆ, ಈ ದಾರಿಲಿ ಹೋಗಿ ಆ ದಾರಿಲಿ ಹೋಗಿ ಅಂತ. ಅದು ಹಾಗೆ ಆಗಿರುತ್ತೆ ಎಕ್ಸ್ಪೀರಿಯೆನ್ಸು. ನಾನು ಹೇಳೋವಂಥ ಎಕ್ಸ್ಪೀರಿಯೆನ್ಸಲ್ಲಿ ಅಟ್ಲೀಸ್ಟ್ ನಿಮ್ಗೆ 1-2 ಆದರೂ ನಿಮ್ಮ ಲೈಫಲ್ಲಿ ಹಾಗೆ ಆಗಿರುತ್ತೆ. ಯಾರು ರಾಯರನ್ನೆಲ್ಲ ನಂಬಿದ್ದೀರಾ, ಪೂಜೆನ ಮಾಡ್ತಾ ಇದ್ದೀರಾ, ಅವರಿಗೆ ನಾನು ಹೇಳ್ತಾ ಇರೋವಂಥದ್ದು. ಇನ್ನು ಕನಸಲ್ಲಿ ಸಾಕ್ಷಾತ್ ರಾಯರೇ ನಿಮಗೆ ದರ್ಶನ ಕೊಡ್ಬೋದು. ಅಂದರೆ ಬೃಂದಾವನ ಕಾಣುವಂಥದ್ದು, ಮಂತ್ರಾಲಯ ಕಾಣುವಂಥದ್ದು ಅಥವಾ ನಿಮ್ಮ ಅಕ್ಕಪಕ್ಕ ಇರುವಂಥ ಮಠ ಕಾಣಿಸೋವಂಥದ್ದು, ಅಲ್ಲಿ ರಾಯರು ವಿಗ್ರಹ ಬೃಂದಾವನ ಯಾವ ರೀತಿ ಇರುತ್ತೋ ಅದು ನಿಮಗೆ ದರ್ಶನ ಕೊಡುವಂಥದ್ದು. ಅಥವಾ ನೀವು ಪೂಜೆ ಮಾಡುವಂಥ ವಿಗ್ರಹ ಫೋಟೋ ಇರುತ್ತಲ್ಲ ಮನೇಲಿ, ಅದ್ರ ಮೂಲಕ ರಾಯರು ನಿಮ್ಮ ಕನಸಲ್ಲಿ ದರ್ಶನ ಕೊಡೋ ಅಂಥದ್ದು. ಇನ್ನು ಪೂಜೆ ಟೈಮಲ್ಲಿ ಅಸಾಮಾನ್ಯ
ಅನುಭವಗಳು ನಿಮ್ಗಾಗುತ್ತೆ. ಅದು ಯಾವ ರೀತಿ ಅಂದರೆ, ಪೂಜೆ ಮಾಡಬೇಕಾದ್ರೆ ಕಣ್ಣಲ್ಲಿ ತಮಗೆ ತಾವೇ ನೀರು ಬರೋ ಅಂಥದ್ದು. ಅದು ನಿಮಗೆ ಗೊತ್ತಿರಲ್ಲ, ನಿಮ್ಗೆ ಅಳಬೇಕು ಅನ್ನೋ ಥರ ಮನಸ್ಥಿತಿ ಇರಲ್ಲ. ಅದೇನೋ ಗೊತ್ತಿಲ್ಲ, ರಾಯರಿಗೆ ಆರತಿ ಮಾಡಬೇಕಾದ್ರೆ, ಪೂಜೆ ಮಾಡಬೇಕಾದ್ರೆ ನಿಮಗೆ ಕಂಟ್ರೋಲೇ ಮಾಡೋಕ್ಕಾಗಲ್ಲ. ನಿಮ್ಮ ಕಣ್ಣಲ್ಲಿ ನೀರು ಬರ್ತಾ ಇರುತ್ತೆ. ರಾಯರ ಹತ್ರ ದುಃಖನ ಹೇಳ್ಕೊತಾ ಇರ್ತೀರ. ಅಂಥ ಟೈಮಲ್ಲೂ ಕೂಡ ಕಣ್ಣಲ್ಲಿ ನೀರು ಬರುವಂಥದ್ದು, ಇವೆಲ್ಲ ಕೂಡ ಅಸಾಮಾನ್ಯ ಅನುಭವಗಳೇ ಅಂತ ನಾನು ಹೇಳ್ಬೋದು. ಅಥವಾ ನಿಮ್ಮ ಮನಸ್ಸಿನ ಮಾತು ಅಂದರೆ, ನೀವು ಯಾವುದೋ ಒಂದು ಗೊಂದಲದಲ್ಲಿ ಸಿಲುಕಿಕೊಂಡಿರ್ತೀರ. ಅದು ಕಷ್ಟ ಅಂದರೆ ನಿಮಗೆ ಯಾವ ಕಡೆಗೆ ಹೋಗಬೇಕು ಅನ್ನೋದೇ ಗೊತ್ತಾಗ್ತಾ ಇರಲ್ಲ. ಈ ಕಡೆಗೆ ಹೋದರೆ ಸರಿನಾ, ಅಲ್ಲ ಆ ಕಡೆಗೆ ಹೋದರೆ ಸರಿನಾ, ನಾನು ಏನು ಮಾಡಬೇಕು, ಏನು ಒಂದು ಅರ್ಥ ಆಗ್ತಾ ಇಲ್ವಲ್ಲಪ್ಪ ಅನ್ನೋ ಟೈಮಲ್ಲಿ ನಿಮ್ಮ ಮನಸ್ಸಿನ ಒಳಗಡೆ ಸ್ಪಷ್ಟವಾದ ಯೋಚನೆ ಅಂದರೆ ದೃಢ ನಿರ್ಧಾರ ನಿಮಗೆ ಸಿಕ್ಬಿಡುತ್ತೆ. ನಿಮ್ಮ ಮನಸ್ಸಲ್ಲಿ ಅನಿಸ್ತಾ ಇರುತ್ತೆ, ಇಲ್ಲ ಹೀಗೆ ಹೋಗಬೇಕು, ಇಲ್ಲ ಇಷ್ಟು ದಿವಸದಲ್ಲೇ ಇದು ಸಾಧ್ಯ ಆಗೋದು, ಇಲ್ಲ ಇವತ್ತೊಂದು ದಿವಸ ಇದು ಸಾಧ್ಯನೇ ಆಗೋಲ್ಲ, ಈ ಕೆಲಸ ನಾವು ಏನೇ ಅಂದ್ಕೊಂಡ್ರು ಕೂಡ ಇದು ಆಗಲ್ವೇನೋ ಅನ್ನೋ ಥರ ಮನಸ್ಸು ದೃಢವಾಗಿ ಹೇಳ್ತಾ ಇರುತ್ತೆ. ಇದೆಲ್ಲವೂ ಕೂಡ ರಾಯರು ಕೊಡುವಂಥ ಸೂಚನೆನೇ. ಅಷ್ಟೇ ಅಲ್ಲದೆ ಕೆಲವೊಂದು ಸಾರಿ ಕೆಲವು ಸಂಕೇತಗಳನ್ನ ಕೊಟ್ಬಿಡ್ತಾರೆ. ಅದೇನು ಅಂದರೆ, ನಮಗೆ ಅಸಾಧ್ಯ ಅನಿಸ್ತಾ ಇರುತ್ತೆ ಕೆಲಸ, ಇದು ನನ್ನ ಕೈಲಿ ಸಾಧ್ಯ ಆಗುತ್ತಾ, ಅಥವಾ ನಮ್ಮ ಜೀವನದಲ್ಲಿ ಸಾಧ್ಯ ಆಗುತ್ತಾ, ನಾನು ಸ್ಟುಪಿಡ್ ಥರ ಯೋಚನೆ ಮಾಡ್ತಿದ್ದೀನಲ್ವಾ, ಇದು ಸಾಧ್ಯನ ಆಗೋದೇ ಇಲ್ಲ ಬಿಡು ಅನ್ನೋ ಕೆಲಸನೂ ಕೂಡ ನೆರವೇರಿಬಿಡುತ್ತೆ. ಅಂಥ ಟೈಮಲ್ಲಿ ನಮಗೆ ಶಾಕ್ ಆಗಿಬಿಡುತ್ತೆ. ಹೌದಾ, ಇಷ್ಟು ಈಸಿಯಾಗಿ ಆಗ್ಬಿಡ್ತಾ, ಏನು ನಾನು ಸುಮ್ಮನೆ ಅಂದ್ಕೊಂಡೆ ಇದು ಇಷ್ಟು ದಿವಸ ಆಗುತ್ತಾ, ಇಲ್ಲ ಆಗಲ್ಲ ಬಿಡು ಅಂತ, ಆದರೂ ಆಗ್ಬಿಡ್ತಲ್ಲ ಅನ್ನೋ ರೀತಿ ಆಗ್ಬಿಡುತ್ತೆ. ನೀವು ರಾಯರೇ ಅಂದ್ಕೊಂಡು ಅಷ್ಟು ದಿವಸ ಆಗಬೇಕು ಅಂತ ನೀವು ಸುಮ್ಮನೆ ಕೇಳ್ಕೊಳ್ಳಿ, ಅದು ಪಕ್ಕ ಆಗುತ್ತೆ. ಇದೆಲ್ಲ ಎಕ್ಸ್ಪೀರಿಯೆನ್ಸು ಕೂಡ ನನಗೆ ಅನುಭವಕ್ಕೆ ಬಂದೇ ಇದೆ. ಇನ್ನು ನಿಮಗೆ ಈ ಥರ ವ್ಯಕ್ತಿಗಳ ಮೂಲಕ ಮೆಸೇಜ್ ಸಿಗುವಂಥದ್ದು, ಆವಾಗಲೇ ಹೇಳೋ ರೀತಿ ನಿಮಗೆ ಯಾರೋ ಪರಿಚಯನೇ ಇರೋಲ್ಲ, ಅಥವಾ ಸ್ವಾಮೀಜಿಗಳ ಮೂಲಕ ಆಗಿರ್ಬೋದು, ಅವ್ರ ಕಡೆಯಿಂದ ನಿಮ್ಮ ಕಷ್ಟಕ್ಕೆ ಪರಿಹಾರ ಸಿಗುವಂಥದ್ದು. ನೀವೇನೋ ಒಂದು ನೊಂದಿರ್ತೀರಾ, ನೀವು ಯಾವುದೋ ಒಂದು ದೇವಸ್ಥಾನಕ್ಕೆ ಹೋಗಿರ್ತೀರಾ, ನೊಂದಿ ಬೇಜಾರಲ್ಲಿ ಕೂತಿರ್ತೀರಾ ಕೇಳಿಕೊಂಡು, ಅಂಥ ಟೈಮಲ್ಲಿ ಯಾರೋ ಒಬ್ಬರು ಅಪರಿಚಿತರು ಬಂದು ನಿಮಗೆ ನಿಮ್ಮ ಕಷ್ಟಕ್ಕೊಂದು ದಾರಿನ ತೋರಿಸುವಂಥದ್ದು ಕೂಡ ಇದು ಸಾಧ್ಯ ಆಗುವಂಥದ್ದು. ಇದಿಷ್ಟು ರೂಪದಲ್ಲಿ ರಾಯರು ನಿಮಗೆ ಕಾಣಿಸ್ಕೊಳ್ತಾರೆ. ಯಾರು ಹೇಳಿದ್ದು ನಿಮಗೆ ರಾಯರಿಲ್ಲ, ಅಥವಾ ರಾಯರು ನಮಗೆ ಯಾವುದೇ ರೀತಿ ದಾರಿನ ತೋರಿಸಿಲ್ಲ, ಇಷ್ಟು ವರ್ಷಗಳಿಂದ ನಾನು ಪೂಜಿಸ್ತಾ ಬಂದಿದ್ದೀನಿ ಅಂತ ಹೇಳೋರಿಗೆಲ್ಲ ಉತ್ತರ ಇಲ್ಲಿದೆ. ನೀವು ನಿಮ್ಮ ಜೀವನದಲ್ಲಿ ಇದೆಲ್ಲ ಸೂಚನೆಗಳಲ್ಲಿ ಒಂದೆರಡು ಸೂಚನೆಗಳು ಸಿಕ್ಕಿದ್ರೂ ಕೂಡ ರಾಯರು ನಿಮಗೆ ದರ್ಶನ ಕೊಟ್ಟಿದ್ದಾರೆ, ಅಥವಾ ರಾಯರು ನಿಮಗೆ ನಿಮ್ಮ ಜೊತೆಲೇ ಇದ್ದಾರೆ ಅಂತಲೇ ಅರ್ಥ. ನಿಮ್ಮನ್ನ ಕಷ್ಟದಲ್ಲಿದ್ದಾಗ ಪಾರು ಮಾಡಿದ್ದಾರೆ, ಅಥವಾ ನಿಮಗೆ ಅಪಾಯ ಬರೋದಕ್ಕಿಂತ ಮುಂಚೆನೇ ಅದರಿಂದ ಕಾಪಾಡಿದ್ದಾರೆ ಅನ್ನೋದೇ ಇದೆಲ್ಲ ಅರ್ಥ ಸಿಗುವಂಥದ್ದು. ಇನ್ನು ರಾಯರ ಸೂಚನೆನ ನೀವು ಅರ್ಥ ಮಾಡ್ಕೋಬೇಕಂದ್ರೆ ಮುಖ್ಯವಾಗಿ ಏನು ಮಾಡಬೇಕು ಅಂತಂದರೆ, ಪೂರ್ಣ ಭಕ್ತಿ ಇರಬೇಕು ರಾಯರ ಮೇಲೆ. ಅದಷ್ಟೇ ಅಲ್ಲದೆ ನೀವು ಕಂಪ್ಲೀಟಾಗಿ ರಾಯರನ್ನ ನಂಬಬೇಕು. ಅರ್ಧಂಬರ್ಧ ನಂಬಿಕೆನ ಇಟ್ಕೊಂಡು, ಅಥವಾ ಅರ್ಧಂಬರ್ಧ ಮನಸ್ಸಿಂದ, ಅರ್ಧಂಬರ್ಧ ಭಕ್ತಿಯಿಂದ ನೀವು ಪೂಜೆನ ಸಲ್ಲಿಸಿದ್ರೆ ಅದು ಯಾವುದೇ ರೀತಿ ಫಲನ ಕೊಡೋದಿಲ್ಲ. ಮತ್ತು ಒಂದೇ ಮನಸ್ಸು, ಶುದ್ಧ ಮನಸ್ಸಿಂದ ರಾಯರನ್ನ ಅಚಲವಾಗಿ ನಂಬಿದ್ದೇ ಆದ್ರೇ ನಿಮಗೆ ಇದಿಷ್ಟು ಸಾಧ್ಯ ಆಗಬೇಕಂದ್ರೆ ನಿಮ್ಗೆ ಏನು ಬೇಕು, ದೃಢವಾಗಿ ರಾಯರನ್ನ ನಂಬಬೇಕು. ಇದಂತೂ ವೆರಿ ವೆರಿ ಇಂಪಾರ್ಟೆಂಟು, ನಂಬಿಕೆ ಅನ್ನೊಂದು. ನೀವು ಎಷ್ಟು ಬಿಲೀಫ್ನ ಮಾಡ್ತೀರೋ ರಾಯರು ಅಷ್ಟು ಬೇಗ ನಿಮಗೆ ನಿಮ್ಮ ಕಷ್ಟನ ಪರಿಹಾರನ ಮಾಡ್ತಾರೆ ಅಂತಲೇ ಹೇಳ್ಬೋದು. ಇನ್ನು ಇದಷ್ಟೇ ಅಲ್ಲದೆ ಇನ್ನೂ ಕೆಲವಷ್ಟು ಸೂಚನೆ ರಾಯರು ಕೊಡ್ಬೋದು. ಅದು ನೀವು ಸಂಕಷ್ಟದಲ್ಲಿರಬೇಕಾದ್ರೆ ಅದು ನಿವಾರಣೆ ಮಾಡೋದಾಗಿರ್ಬೋದು, ಅಥವಾ ನೀವು ಇಷ್ಟಪಟ್ಟು ಕೇಳ್ಕೊಂಡಿರೋ ಅಂಥ ಬೇಡಿಕೆ ಸಿದ್ಧಿ ಆಗುವಂಥದ್ದು. ನೀವು ಅಂದ್ಕೊಂಡಿರೋ ಟೈಮಲ್ಲಿ ನಿಮಗೆ ಮಾನಸಿಕವಾಗಿ ನೆಮ್ಮದಿ ಇರುತ್ತೆ, ಶಾಂತಿ ಇರುತ್ತೆ, ಸಂತೋಷ ಇರುತ್ತೆ, ಆನಂದ ಇರುತ್ತೆ. ಅದು ಕೆಲವೊಂದು ಬಾರಿ ಯಾರಿಗೂ ಕೂಡ ಎಕ್ಸ್ಪ್ರೆಸ್ನ ಮಾಡೋದಕ್ಕೆ ಸಾಧ್ಯನೇ ಆಗೋದಿಲ್ಲ. ಏನೋ ಒಂದು ನಾನು ಸಾಧನೆ ಮಾಡಿದ್ದೀನೇನೋ, ನನಗೇನೋ ಒಂದು ಸಿಗಬಾರ್ದಿರೋ ಅಂಥದ್ದು ಸಿಕ್ಬಿಡುತ್ತೆ ನನ್ನ ಜೀವನದಲ್ಲಿ, ಅಮೋಘವಾಗಿರುವಂಥ ವಸ್ತು ಅನ್ನೋ ರೀತಿ ನಿಮಗೆ ಫೀಲ್ ಆಗುವಂಥದ್ದು. ಇನ್ನೂ ನಿಮಗೆ ನಿಮ್ಮ ಕಷ್ಟದಲ್ಲಿರಬೇಕಾದ್ರೆ ರಕ್ಷಣೆನ ಮಾಡ್ತಾರೆ. ಮುಂದೆ ಬರುವಂಥ ಅಪಾಯದಿಂದ ನಿಮ್ಮನ್ನ ತಡಿಬೋದು, ಅದ ಕಡೆ ಹೋಗದೇ ಇರೋ ರೀತಿ ನಿಮಗೆ ಮಾರ್ಗದರ್ಶನನ ಕೊಡ್ಬೋದು ರಾಯರು. ಇನ್ನು ನೀವು ತಪ್ಪು ದಾರಿಗೆ ಹೋಗದೇ ಇರೋ ರೀತಿಯೂ ಕೂಡ ಅವರು ಕಾಪಾಡ್ತಾರೆ. ರಾಯರು ಸೂಕ್ಷ್ಮ ರೂಪದಲ್ಲೂ ಕೂಡ ನಿಮಗೆ ಮಾರ್ಗದರ್ಶನ ನೀಡ್ಬೋದು. ಇದಿಷ್ಟು ಸೂಚನೆಗಳು, ಸಂಕೇತಗಳು ನಿಮ್ಮ ಜೀವನದಲ್ಲಿ ಹಾಗೆ ಆಗುತ್ತೆ. ಅಟ್ಲೀಸ್ಟ್ ಒಂದು ಸರಿ ಆದರೂ ಹಾಗೆ ಆಗುತ್ತೆ. ನೀವು ಅಬ್ಸರ್ವ್ ಮಾಡಿ ನೋಡಿ. ಇನ್ನು ಯಾರಿಗೆಲ್ಲ ಅನುಭವ ಆಗಿಲ್ಲ ಅನ್ನೋರು, ಇಲ್ಲ ಮೇಡಮ್ ಇದರಲ್ಲಿ ಇರೋವಂಥ ಯಾವುದೊಂದು ಕೂಡ ನನ್ನ ಜೀವನದಲ್ಲಿ ಇನ್ನೂ ಸಾಧ್ಯನೇ ಆಗಿಲ್ಲ, ನನಗೆ ಯಾವುದೇ ರೀತಿ ಸೂಚನೆ ಆಗಿರ್ಬೋದು, ಸಂಕೇತ ಆಗಿರ್ಬೋದು, ಅಥವಾ ರಾಯರು ನನ್ನ ಜೀವನದಲ್ಲಿ ಇದ್ದಾರೆ ಅನ್ನೋದೇ ನನಗೆ ಗೊತ್ತಾಗ್ತಾ ಇಲ್ಲ ಅನ್ನೋರು ಏನು ಮಾಡಿ ಅಂದರೆ, ಮೊದಲಿಗೆ ರಾಯರು ಅನುಗ್ರಹ ಪಡ್ಕೋಬೇಕಂದ್ರೆ ನಾನು ಆವಾಗಲೇ ಹೇಳ್ದಂಗೆ ಮೊದಲೇ ಹೆಜ್ಜೆ ಏನಿರಬೇಕು ಅಂದರೆ ಅವರಲ್ಲಿ ನೀವು ಸಂಪೂರ್ಣ ನಂಬಿಕೆನ ಇಡಬೇಕಾಗಿರೋವಂಥದ್ದು. ಮತ್ತು ರಾಯರಿಗೆ ನೀವು ಶರಣಾಗಬೇಕು. ನಾನು ರಾಯರಿಗೆ ಶರಣಾಗಿದ್ದೇನೆ, ಅವರು ನನ್ನನ್ನು ಕಾಪಾಡುತ್ತಾರೆ ಎಂದು ನೀವು ದೃಢವಾಗಿ ಅನ್ಕೋಬೇಕು. ಮನಸ್ಸಲ್ಲಿ ದೃಢ ವಿಶ್ವಾಸನ ಬೆಳೆಸ್ಕೋಬೇಕು. ಆವಾಗಲೇ ಅದು ಸಾಧ್ಯ ಆಗುವಂಥದ್ದು. ಮೊದಲಿಗೆ ನಿಮಗೆ ಸಾಧ್ಯ ಆಗುತ್ತೆ ಅಂದರೆ ಮಂತ್ರಾಲಯಕ್ಕೆ ಹೋಗಿ ದರ್ಶನ ಮಾಡ್ಕೊಂಡು ಬನ್ನಿ. ಇಲ್ಲ ಅಂದರೆ ನಿಮ್ಮ ಹತ್ತಿರದಲ್ಲಿ ಇರುವಂಥ ಮಠಕ್ಕೆ ಹೋಗಿ ದರ್ಶನ ಪಡ್ಕೊಂಡು ಬನ್ನಿ. ರಾಯರಲ್ಲಿ ನಿಮ್ಮ ಕಷ್ಟ ಏನಿರುತ್ತೋ ಅದನ್ನೆಲ್ಲ ಹೇಳ್ಕೊಂಡು
ನೀವು ಬರ್ಬೋದು. ಮತ್ತು ಪಾರಾಯಣ ಮಾಡಬೇಕು. ಏನನ್ನ ಪಾರಾಯಣ ಮಾಡಬೇಕು ಅಂದರೆ ರಾಘವೇಂದ್ರ ಸ್ವಾಮಿಯವರ ಸ್ತೋತ್ರನ ನೀವು ಪಠಣೆನ ಮಾಡಬೇಕು. ನಿಮಗೆ ಸಾಧ್ಯ ಆಗುತ್ತೆ ಅಂದರೆ ಡೈಲಿ ಪಠಣೆ ಮಾಡಿ, ಇಲ್ಲಾಂದರೆ ಮೂಲ ಮಂತ್ರನ ನೀವು ಪಠಣೆ ಮಾಡಿ, ಅಥವಾ ಗಾಯತ್ರಿ ಮಂತ್ರನ ನೀವು ಪಠಣೆ ಮಾಡ್ಬೋದು. ದೇವಸ್ಥಾನಗಳಿಗೆ ಹೋದಾಗ ಅಲ್ಲೇ ಹಾಕಿರ್ತಾರೆ, ಒಂದು 3 ಸಾರಿ, 5 ಸಾರಿ, 11 ಸಾರಿ, ಅಥವಾ 21 ಸಾರಿ, ನಿಮ್ಗೆ ಸಾಧ್ಯ ಆದರೆ 108 ಸಾರಿ ಆ ಥರ ನೀವು ಪಠಣೆನ ಮಾಡಿಕೊಂಡು ಬರೋದ್ರಿಂದನೂ ಕೂಡ ರಾಯರು ಅನುಗ್ರಹ ಆಗುತ್ತೆ. ಇನ್ನು ಸೇವೆಗಳನ್ನ ಮಾಡುವಂಥದ್ದು, ಉಪವಾಸ ಸೇವೆ ಮಾಡುವಂಥದ್ದು, ಹೆಜ್ಜೆಗೊಂದು ನಮಸ್ಕಾರ ಮಾಡುವಂಥದ್ದು, ಇಷ್ಟು ವಾರಗಳ ಕಾಲ ನಿನ್ನ ದರ್ಶನ ಮಾಡ್ತೀನಿ ತಂದೆ, ನನ್ನ ಕಷ್ಟನ ಪರಿಹಾರ ಮಾಡಪ್ಪ ಅಂತ ಕೇಳಿಕೊಂಡು ನೀವು ಸೇವೆನ ಸ್ಟಾರ್ಟ್ ಮಾಡುವಂಥದ್ದು, ಸಂಕಲ್ಪ ಸೇವೆ ಮಾಡುವಂಥದ್ದು, ಹೀಗೆ ಸುಮಾರು ಹಲವಾರು ಸೇವೆಗಳಿದ್ದಾವೆ ರಾಯರಿಗೆ. ಇಲ್ಲ ನೀವು ಮನೇಲೇ ಪೂಜೆನ ಮಾಡಿ ಒಂದೊತ್ತು ಉಪವಾಸನ ಮಾಡಿ ರಾಯರು ಪೂಜೆನ ಕಂಪ್ಲೀಟ್ ಮಾಡಿದ್ರೂ ಕೂಡ ಅದು ಸಾಧ್ಯ ಆಗುತ್ತೆ. ಇನ್ನು ಬಡವರಿಗೆ ದಾನ ಧರ್ಮ ಮಾಡೋದು ಕೂಡ ಒಂದು ಸೇವೆಯ ಫಲ ಸಿಗೋವಂಥದ್ದು ನಿಮಗೆ. ಇದಿಷ್ಟೇ ಅಲ್ಲದೆ ಗುರುವಾರದೊತ್ತು ನೀವು ವ್ರತನ ಮಾಡ್ಬೋದು. 5 ಗುರುವಾರ, 3 ಗುರುವಾರ, ಅಥವಾ 7 ಗುರುವಾರ, 11 ಗುರುವಾರ, 21 ಗುರುವಾರ ಆ ಥರ ನೀವು ವ್ರತಗಳನ್ನ ಮಾಡ್ಬೋದು. ನಿಮ್ಮ ಕೈಲಿ ಹೇಗೆ ಆಗುತ್ತೆ, ನಿಮ್ಮ ಕೆಲಸಕ್ಕೆ ಅನುಗುಣವಾಗಿ ಏನೆಲ್ಲ ಸಾಧ್ಯ ಆಗುತ್ತೆ ಅದಷ್ಟು ಕೆಲಸನ ನೀವು ಮಾಡಿಕೊಂಡು ಹೋಗಿದ್ದೆ ಆದರೆ ರಾಯರು ನಿಮಗೆ ಅನುಗ್ರಹನ ಮಾಡೇ ಮಾಡ್ತಾರೆ. ಇನ್ನು ನೀವು ಸಂಪೂರ್ಣವಾಗಿ ನೀವು ಶರಣಾಗಬೇಕು ರಾಯರಿಗೆ, ಮತ್ತು ನಂಬಬೇಕು. ನಿಮ್ಗೆ ಎಂಥ ಕಷ್ಟದ ಪರಿಸ್ಥಿತಿ ಇರ್ಬೋದು, ನೆರವೇರುತ್ತೋ ಇಲ್ವೋ ಅದು ಗೊತ್ತಿಲ್ಲ, ಅದು ಸೆಕೆಂಡ್ರಿ. ನೀವು ಒಂದು ಸತಿ ರಾಯರನ್ನ ನಂಬಿದ ಮೇಲೆ ಸಂಪೂರ್ಣವಾಗಿ ನಂಬಿಡ್ಬೇಕು. ರಾಯರು ಹಾಲಲ್ಲಾದರೂ ಹಾಕಲಿ, ನೀರಲ್ಲಾದರೂ ಹಾಕಲಿ, ನೀವು ಯಾವುದ್ರಲ್ಲಾದ್ರೂ ಹಾಕಿ ರಾಯರೇ, ನಿಮ್ಮನ್ನಂತೂ ನಾವು ನಂಬಿದ್ದೀನಿ ತಂದೆ, ನೀವು ಏನಾದರೂ ಮಾಡ್ಕೊಳ್ಳಿ ತಂದೆ, ನನ್ನ ಜೀವನದಲ್ಲಿ ಹೇಗೆ ಬೇಕು ಆ ರೀತಿ ನೀವು ಇರಿ ನನ್ನಪ್ಪ ಅಂತ ನೀವು ಕೇಳಿಕೊಂಡು ನೀವು ನಂಬಿದ್ದೆ ಆದರೆ ರಾಯರು ಖಂಡಿತವಾಗ್ಲೂ ನಿಮ್ಮನ್ನ ಕಷ್ಟಕ್ಕೆ ಆಗಿರ್ಬೋದು, ಅಥವಾ ನಿಮ್ಮ ಜೀವನಕ್ಕೆ ಕೆಟ್ಟದಾಗಿರ್ಬೋದು, ಯಾವುದು ಕೂಡ ಆಗದೇ ಇರೋ ರೀತಿ ಕಾಪಾಡ್ತಾರೆ. ಇನ್ನು ನೀವು ಅಪ್ಪಣಾಚಾರ್ಯರು ರಚಿಸಿದಂಥ ಶ್ರೀ ರಾಘವೇಂದ್ರ ಸ್ತೋತ್ರನ ಪ್ರತಿದಿನ ಪಠಣೆ ಮಾಡೋದ್ರಿಂದನೂ ಕೂಡ ಇದನ್ನು ನೀವು ಭಕ್ತಿಯಿಂದ ಅರ್ಥ ಮಾಡ್ಕೊಂಡು ಓದಬೇಕು, ತಪ್ಪಾಗೆಲ್ಲ ಓದಬಾರ್ದು. ಅದರಿಂದನೂ ಕೂಡ ಒಂದು ಉತ್ತಮವಾಗಿರುವಂಥ ಅನುಗ್ರಹನ ನೀವು ಪಡಿಬೋದು. ಇನ್ನು ಶುದ್ಧವಾದ ಜೀವನ ಶೈಲಿ ಅಂದಿರಬೇಕು. ಅಂದರೆ ನಾನ್ ವೆಜ್ನ ತಿನ್ನಕ್ಕೆ ಹೋಗಬಾರ್ದು ಗುರುವಾರದ ದಿವಸ, ಮತ್ತು ಸುಳ್ಳನ್ನ ಹೇಳ್ಬಾರ್ದು, ಅಥವಾ ಕೆಟ್ಟ ಕಾರ್ಯಗಳಲ್ಲಿ ತೊಡಗುವಂಥದ್ದು ಅದನ್ನೆಲ್ಲ ಅವಾಯ್ಡ್ನ ಮಾಡಬೇಕು. ಎಕ್ಸಾಂಪಲ್ ಈಗ ಡ್ರಿಂಕ್ಸ್ ಮಾಡುವಂಥದ್ದು, ಸಿಗರೇಟ್ ಸೇದುವಂಥದ್ದು, ಆ ಥರ ಸುಮಾರು ಹಲವಾರು ಕೆಟ್ಟ ಚಟಗಳಂತ ಇರ್ತದಲ್ವ ಮನುಷ್ಯನಿಗೆ, ಅದನ್ನೆಲ್ಲ ಅವಾಯ್ಡ್ ಮಾಡಬೇಕು ಗುರುವಾರ ದಿವಸ. ಮತ್ತು ತುಂಬ ಶುದ್ಧ ಮನಸ್ಸಿನಿಂದ ನೀವು ರಾಯರ ಹತ್ರ ಬೇಡ್ಕೋಬೇಕು. ಆವಾಗಲೇ ರಾಯರು ಅನುಗ್ರಹ ಸಾಧ್ಯ ಆಗುವಂಥದ್ದು. ಹರಿವಾಯು ಸ್ತುತಿ ಮತ್ತು ದಾಸವಾಣಿನ ನೀವು ಪಠನೆ ಮಾಡ್ಬೋದು, ಅಥವಾ ವಿಷ್ಣು ಸಹಸ್ರನಾಮನ ಹೇಳುವಂಥದ್ದು ಕೂಡ ಒಂದು ಒಳ್ಳೆ ರೀತಿಯ ಅನುಗ್ರಹ ಪಡ್ಕೊಳ್ಳೋದಕ್ಕೆ ಸಾಧ್ಯ ಆಗುವಂಥದ್ದು. ಇದಿಷ್ಟು ಅಲ್ಲದೆ ನೀವು ಮನೇಲೇ ಪೂಜೆ ಮಾಡ್ತೀನಿ ಅಂದರೆ ರಾಯರು ವಿಗ್ರಹ ಆಗಿರ್ಬೋದು, ಅಥವಾ ಫೋಟೋಗಾಗಿರ್ಬೋದು, ತುಳಸಿನ ಅರ್ಪಣೆ ಮಾಡಿ, ಹಾಲಭಿಷೇಕನ ಮಾಡಿ, ಬೃಂದಾವನ ಇದ್ದರೆ ನಿಮಗೆ ಈ ರೀತಿ ಎಲ್ಲ ಪೂಜೆನ ಮಾಡಿ, ತುಪ್ಪದ ದೀಪನ ಬೆಳಗ್ಗೆ ಆರತಿನ ಮಾಡೋದ್ರಿಂದ ನಿಮ್ಮ ಜೀವನದಲ್ಲಿರೋವಂಥ ಕಷ್ಟ ಆದಷ್ಟು ಬೇಗ ತುಪ್ಪ ಕರಗೋ ರೀತಿ ಕರಗೋಗ್ಬಿಡುತ್ತೆ. ಇದನ್ನು ನೀವು ಯಾರೆಲ್ಲ ಮಾಡಿಲ್ಲ, ಅನುಗ್ರಹ ಪಡೆದಿಲ್ಲ ಅನ್ನೋರು ಈ ರೀತಿ ಮಾಡಿಕೊಂಡು ಬನ್ನಿ. ನಿಮಗೆ ಹೇಗೆ ಅನ್ನೋದು ನಿಮಗೆ ಅರ್ಥ ಆಗುತ್ತೆ. ನಂಬಿದ ಮೇಲೆ 100% ನೀವು ಫುಲ್ಲು ನಂಬಿಡಿ ರಾಯರನ್ನ. ಈ ನಾನು ಹೇಳಿರುವಂಥ ಎಲ್ಲ ಪಾಯಿಂಟ್ಸ್ಗಳನ್ನು ಕೂಡ ನೀವು ಶ್ರದ್ಧೆಯಿಂದ ಫಾಲೋ ಮಾಡ್ಕೊಂಡು ಹೋಗಿದ್ದೆ ಆದರೆ ರಾಯರು ಅನುಗ್ರಹ ಆಗೋದು ಖಂಡಿತವಾಗಿ ಹಾಗೇ ಆಗುತ್ತೆ. ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನ್ನ ಪ್ರೆಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್.